टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಧರ್ಮಸ್ಥಳದಲ್ಲಿ ಇಂದು ಕೂಡ ನಡೆಯಲಿದೆ ಶೋಧ ಕಾರ್ಯ. ಪಾಯಿಂಟ್ ನಂಬರ್ 11, 12 ಮತ್ತು 13ನೇ ಜಾಗದಲ್ಲಿ ಇವತ್ತು ಶೋಧ ಕಾರ್ಯ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡದಿಂದ ಶೋಧ ಕಾರ್ಯ ಆರಂಭವಾಗುತ್ತೆ. ಪಾಯಿಂಟ್ ನಂಬರ್ 11ರಿಂದ ಶೋಧವನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ಶುರು ಮಾಡ್ತಾರೆ. ದೂರುದಾರ ಗುರುತಿಸಿದ 13 ಪಾಯಿಂಟ್ಗಳಿಗೆ ಭದ್ರತೆ, ಬಾಕಿ ಉಳಿದಿರುವಂತಹ 3 ಪಾಯಿಂಟ್ಗಳತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. ಧರ್ಮಸ್ಥಳದಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳಿಂದ ಪಾಯಿಂಟ್ ನಂಬರ್ 11, 12 ಮತ್ತು 13ರಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಈಗಾಗಲೇ 10 ಪಾಯಿಂಟ್ಗಳನ್ನು ಕವರ್ ಮಾಡಿದ್ದಾರೆ. 6ನೇ ಪಾಯಿಂಟ್ನಲ್ಲಿ 12 ಮೂಳೆಗಳು ಮತ್ತು ತಲೆಬುರುಡೆಯ 2 ಚೂರುಗಳು ಪತ್ತೆಯಾಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿಲ್ಲ. 9ನೇ ಪಾಯಿಂಟ್ ಬಗ್ಗೆ ದೂರುದಾರ ನಿಖರವಾಗಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದ. ಈ ಒಂದು ಪಾಯಿಂಟ್ನಲ್ಲಿ ನಾನು ಹೆಚ್ಚು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿ, ಹಾಗಾಗಿನೇ ತುಂಬಾ ಗಂಭೀರವಾಗಿ ಪರಿಗಣಿಸಿ ಆ ಜಾಗದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ನಿರಂತರವಾಗಿ ನಡೆದಂತಹ ಶೋಧ ಕಾರ್ಯದಲ್ಲಿ ಯಾವುದೇ ರೀತಿಯ ಕಳೆಬರ ಪತ್ತೆಯಾಗಿಲ್ಲ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಇನ್ನುಳಿದಂತಹ 3 ಪಾಯಿಂಟ್ಗಳತ್ತ ಇದೀಗ ಗಮನ ಹರಿಸಲಿದ್ದಾರೆ. ಇವತ್ತು ಈ 3 ಪಾಯಿಂಟ್ಗಳನ್ನ ಕವರ್ ಮಾಡುವತ್ತ ಟಾರ್ಗೆಟ್ ಅನ್ನ ಇರಿಸಿಕೊಂಡಿದ್ದಾರೆ. 11, 12 ಮತ್ತು 13. 13ನೇ ಪಾಯಿಂಟ್ನಲ್ಲೂ ಕೂಡ ನಾನು ಸಾಕಷ್ಟು ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿದ್ದಾನೆ. ಈ ಹಿಂದೆಯೂ ಕೂಡ ಆತ 13ನೇ ಪಾಯಿಂಟ್ನಲ್ಲೇ ಆಗಿರಿ, 9ನೇ ಪಾಯಿಂಟ್ನಲ್ಲೇ ಮೊದಲು ಆಗಿರಿ ಅಂತ ಹೇಳಿದಾಗ ಇಲ್ಲ ನಾವು ನಂಬರ್ ವೈಸೇ ಹೋಗೋದು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ನಂಬರ್ 1ರಿಂದ 10ರವರೆಗೂ ಕೂಡ ಇದೀಗ ಅಗೆಯುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಇನ್ನು 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ಕಳೆಬರವನ್ನ FSLಗೂ ಕೂಡ ಕಳುಹಿಸಲಾಗಿದೆ.